ಎಲ್ರಿಗೂ ನಮಸ್ಕಾರ. ನಾನು ಇವತ್ತಿನ ವಿಡಿಯೋದಲ್ಲಿ ನೋಡಿ ಶೇಂಗಾ ಬಜ್ಜಿ ಮಾಡೋದು ತೋರಿಸ್ತಾ ಇದ್ದೀನಿ. ಇದನ್ನು ಇನ್ಸ್ಟೆಂಟಾಗಿ ಮಾಡ್ಕೋಬೋದು. ನಾವು ಬೇಗ ಮುದ್ದೆಗೆ ಇಟ್ಬಿಟ್ಟು ಈ ಬಜ್ಜಿ ಮಾಡ್ಕೋಬೋದು. ಇದು ನಿಜವಾಗ್ಲೂ ಚೆನ್ನಾಗಿರುತ್ತೆ. ಮುದ್ದೆ ಅಂತೂ ಒಳ್ಳೆ ಕಾಂಬಿನೇಷನ್ ಇದು. ಆಮೇಲೆ ಅನ್ನಕ್ಕೂ ಕೂಡ ಸೂಪರಾಗಿರುತ್ತೆ, ರೊಟ್ಟಿ ಚಪಾತಿಗೂ ಸೂಪರಾಗಿರುತ್ತೆ. ಬನ್ನಿ ಹಾಗಿದ್ರೆ ಏನೇನು ಐಟಮ್ಸ್ ಬೇಕು, ಯಾವ ಥರ ಮಾಡೋದು ಅಂತ ನೋಡ್ಕೊಂಬರೋಣ. ಫಸ್ಟು ನೋಡಿ, ಇಲ್ಲಿ ನಾನು ಒಂದು ಬಟ್ಲಷ್ಟು ಶೇಂಗಾ ಕಾಳು ತೊಗೊಂಡಿದ್ದೀನಿ. ಒಂದು ಬಟ್ಲು ಶೇಂಗಾ ಕಾಳು ಇದನ್ನು 3ರಿಂದ 4 ಜನಕ್ಕೆ ಮಾಡ್ಕೋಬೋದು. ಇನ್ನು ಹುಣ್ಸೆಹಣ್ಣು ನೆನೆಸಿಟ್ಕೊಂಡಿದ್ದೀನಿ. ಈರುಳ್ಳಿ 2 ಈರುಳ್ಳಿ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಕೊತ್ತಂಬರಿ ಸೊಪ್ಪು, ಒಂದು ಅರ್ಧ ಸ್ಪೂನ್ ಜೀರಿಗೆ, ಬೆಳ್ಳುಳ್ಳಿ, ಸ್ವಲ್ಪ ಬೆಲ್ಲ, ಖಾರದ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು. ಇಷ್ಟೇ ಐಟಮ್. ನೋಡಿ, ಫ್ರೈ ಪ್ಯಾನ್ ಇಟ್ಬಿಟ್ಟು ಇವಾಗ ನಾನು ಫ್ರೈ ಪ್ಯಾನ್ಗೆ ಈ ಶೇಂಗಾನ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಪ್ಯಾನು ಬಿಸಿ ಆದಮೇಲೆ ನಾವು ಶೇಂಗಾ ಹಾಕ್ಕೊಂಡು ಆದಷ್ಟು ಲೋ ಫ್ಲೇಮಲ್ಲೇ ಇಟ್ಕೊಂಡು ನಾವು ಈ ಶೇಂಗಾನ ಹುರ್ಕೋಬೇಕು. ಇದು ಎಷ್ಟು ಚೆನ್ನಾಗಿ ಹುರಿಯುತ್ತೋ ಅಷ್ಟು ಟೇಸ್ಟ್ ನಮಗೆ ಶೇಂಗಾ ಬಜ್ಜಿ ಮಾಡ್ತೀವಲ್ವ, ಅದು ಚೆನ್ನಾಗಿ ಟೇಸ್ಟ್ ಕೊಡುತ್ತೆ. ತುಂಬ ಹೈ ಫ್ಲೇಮ್ ಇಟ್ಕೊಂಡ್ಬಿಟ್ರೆ ಸೀದೋಗೋ ಚಾನ್ಸಸ್ ಇರುತ್ತೆ. ಶೇಂಗಾ ಫುಲ್ ಸೀದೋದ್ರೆ ಟೇಸ್ಟ್ ಕೊಡಲ್ಲ. ಆಮೇಲೆ ತುಂಬ ಚೆನ್ನಾಗಿ ಫ್ರೈ ಆಗಲಿಲ್ಲ ಅಂದರೆ ಹಸಿ ಥರ ಇದ್ರೂ ಅದನ್ನು ಬಜ್ಜಿ ಟೇಸ್ಟ್ ಬರಲ್ಲ. ಚೆನ್ನಾಗಿ ಆದಷ್ಟು ಲೋ ಫ್ಲೇಮ್ ಇಟ್ಕೊಂಡು ನೋಡಿ, ಈ ಥರ ಕಲರ್ ಚೇಂಜ್ ಆಗ್ತಾ ಇದೆ. ಪ್ರತಿಯೊಂದು ಶೇಂಗಾನು ಚೆನ್ನಾಗಿ ಫ್ರೈ ಆಗ್ತಾ ಇದೆ. ಆ ಥರ ನಾವು ಹುರಿದಿಟ್ಕೋಬೇಕು. ನೋಡಿ, ಇವಾಗೆಲ್ಲ ಕರೆಕ್ಟಾಗಿ ಆಗ್ತಾಯಿದೆ. ಇಷ್ಟ ಆದರೆ ಸಾಕು. ಇದು ಕಲರ್ ಕೂಡ ಚೇಂಜ್ ಆಗಿದೆ, ಒಳಗಡೆ ಶೇಂಗಾನು ಎಲ್ಲ ಚೆನ್ನಾಗಿ ಫ್ರೈ ಆಗಿರುತ್ತೆ. ಇಷ್ಟು ಮಾಡಿಕೊಂಡ್ರೆ ಸಾಕು. ಇವಾಗ ಇದನ್ನು ನಾವು ಸ್ವಲ್ಪ ತಣ್ಣಗಾಗಿ ಬಿಟ್ಬಿಡೋಣ, ಒಂದು 5 ನಿಮಿಷ. ಇದು ತಣ್ಣಗಾಗೋ ಅಷ್ಟೊತ್ತಿಗೆ ನೋಡಿ, ನಾನಿಲ್ಲಿ ಹಪ್ಪಳನೂ ಸುಟ್ಟಿಟ್ಕೋತಾ ಇದ್ದೀನಿ. ಈ ಶೇಂಗಾ ಬಜ್ಜಿ ಮುದ್ದೆಗೆ ಹಪ್ಪಳನೂ ಒಳ್ಳೆ ಕಾಂಬಿನೇಷನ್ನು. ಇದು ಬೇಳೆ ಹಪ್ಪಳ, ಕಾಳು ಹಪ್ಪಳ ಅಂತೀವಲ್ವ, ಇದು ಒಳ್ಳೆ ಕಾಂಬಿನೇಷನ್ನು ಶೇಂಗಾ ಬಜ್ಜಿ ಮುದ್ದೆಗೆ. ನಾನು ಈ ಹಪ್ಪಳನೂ ಸುಟ್ಟು ಇಟ್ಕೋತಾ ಇದ್ದೀನಿ. ಇವನು ಅಷ್ಟೇ, ಒಂದು ಸುಟ್ಟಿಟ್ಕೊಂಡು ಕರೆದಿದ್ದಕ್ಕಿಂತ ಈ ಸುಟ್ಕೊಂಡಿರೋ ಹಪ್ಪಳನೇ ತುಂಬ ಟೇಸ್ಟ್ ಕೊಡುತ್ತೆ ಈ ಬಜ್ಜಿ ಮತ್ತು ಶೇಂಗಾ ಬಜ್ಜಿ ಮುದ್ದೆ ಜೊತೆಗೆ. ಇವಾಗ ನೋಡಿ, ಹಪ್ಪಳನೂ ನಾನು ಸುಟ್ಕೊಂಡಾಯ್ತಲ್ವ. ಇವಾಗ ನೆಕ್ಸ್ಟು ನಾನು ಈ ಶೇಂಗಾ ಏನು ಇದು ತಣ್ಣಗೆ ಹುರ್ಕೊಂಡಿದ್ವಿ ಅಲ್ವ, ಅದೇನು ಬಿಸಿ ತಣ್ಣಗಾಗಕ್ಕೆ ಬಿಟ್ಟಿದ್ದೀವಲ್ವ, ಈ ಥರ ತಣ್ಣಗಾದ್ಮೇಲೆ ನಾವು ಇದ್ರ ಮೇಲಿಂದ ಏನು ಒಟ್ಟಿರುತ್ತಲ್ಲ ಸಿಪ್ಪೆ, ಆ ಸಿಪ್ಪೆ ಎಲ್ಲದನ್ನು ತೆಗಿಬೇಕು. ಜಸ್ಟ್ ಹಿಂಗೆ ಕೈಯಲ್ಲಿ ಈ ಥರ ಮಾಡಿದರೆ ಸಾಕು, ಎಲ್ಲ ಬೇಳೆ ಆಗಿಬಿಟ್ಟು ಸಿಪ್ಪೆ ಎಲ್ಲ ಬೇರೆ ಆಗುತ್ತೆ. ಇದನ್ನು ಕ್ಲೀನಾಗಿ ಈ ಥರ ಮಾಡಿಕೊಂಡ್ರೆ ನೋಡಿ, ಎಲ್ಲ ಸಿಪ್ಪೆ ಎಲ್ಲ ತೆಗೆದ್ಬಿಟ್ಟು ನಾನು ಒಂದು ಬಟ್ಲು ಬೇಳೆ ರೆಡಿ ಮಾಡಿಕೊಂಡು ಒಂದು ಮಿಕ್ಸಿ ಜಾರಿಗೆ ಆ ಶೇಂಗಾ ಹಾಕ್ಕೊಂಡು ಬೆಳ್ಳುಳ್ಳಿ, ಜೀರಿಗೆ ಮತ್ತು ಖಾರಕ್ಕೆ ಖಾರದ ಪುಡಿ, ಆಮೇಲೆ ಕರಿಬೇವು ಸ್ವಲ್ಪ, ಕೊತ್ತಂಬರಿ ಸ್ವಲ್ಪ, ಬೆಲ್ಲ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟು ಹಾಕ್ಬಿಟ್ಟು ನೀರು ಹಾಕ್ಬಿಟ್ಟು ಮಿಕ್ಸಿ ಮಾಡ್ಕೋಬೇಕು. ನಿಮ್ಗೆ ಇಲ್ಲೇನಾದರೂ ಹಸಿ ಖಾರ ಬೇಕು ಅಂತಂದರೆ ಹಸಿ ಖಾರನೂ ಹಾಕ್ಕೋಬೋದು. ನೋಡಿ, ಈ ಥರ ನೈಸಾಗಿ ನೀರು ಹಾಕ್ಕೊಂಡ್ಮೇಲೆ ನೈಸಾಗಿ ಈ ಥರ ಪೇಸ್ಟ್ ಥರ ಮಾಡಿಕೊಂಡು ನಾನೊಂದು ಪಾತ್ರೆಗೆ ಹಾಕ್ಕೊಂಡು, ನಾನೇನು ಹುಣಸೆ ಹಣ್ಣಿಂದು ಹುಳಿ ಇತ್ತಲ್ವ, ಹುಣಸೆ ಹಣ್ಣು ನೆನೆಸಿಟ್ಕೊಂಡಿದ್ನಲ್ಲ, ಆ ಹುಳಿ ಹಾಕ್ಬಿಟ್ಟು ಸ್ವಲ್ಪ ನೀರು ಹಾಕಿದೆ. ಆ ಜಾರಿಗೆ ನೀರು ಹಾಕ್ಬಿಟ್ಟು ಎಲ್ಲ ನೀಟಾಗಿ ಮಿಕ್ಸ್ ಮಾಡಿಕೊಂಡು, ಈರುಳ್ಳಿಯನ್ನು ನಾವು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ವಿ ಅಲ್ವ, ಆ ಹಸಿ ಈರುಳ್ಳಿನೇ ಹಾಕ್ಕೊಂಡ್ರೆ ಟೇಸ್ಟ್ ಅಂತೂ ಸೂಪರಾಗಿ ಬರುತ್ತೆ. ಇದು ಹಸಿ ಈರುಳ್ಳಿನೇ ಹಾಕ್ಕೋಬೇಕು, ಒಗ್ಗರಣೆ ಏನು ಬೇಡ. ನಿಜವಾಗ್ಲೂ ಟೇಸ್ಟ್ ಮಾತ್ರ ಸೂಪರ್ ಅಂದರೆ ಸೂಪರಾಗಿ ಬರುತ್ತೆ. ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ, ಸಕ್ಕತ್ತಾಗಿರುತ್ತೆ. ಈ ಮುದ್ದೆಗೆ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಇನ್ಸ್ಟೆಂಟಾಗಿ ಬೇಗ ನಾವು ಮುದ್ದೆ ಇಟ್ಕೊಂಡ್ಬಿಟ್ಟು ಈ ಥರ ಬಜ್ಜಿ ಮಾಡ್ಕೋಬೋದು. ಮುದ್ದೆ ಆಗೋಷ್ಟೊತ್ತಿಗೆ ಬಜ್ಜಿ ಆಗಿಬಿಡುತ್ತೆ. ಮುದ್ದೆ ಜೊತೆ ಈ ಶೇಂಗಾ ಬಜ್ಜಿ, ಹುಣಸೆಹಣ್ಣಿನ ಉಪ್ಪಿನಕಾಯಿ, ತುಪ್ಪ ಮತ್ತು ಈ ಒಂದು ಕಾಳು ಹಪ್ಪಳ ಸುಟ್ಟಿಟ್ಕೊಂಡು ತಿನ್ನೋದ್ರಿಂದ, ಊಟ ಮಾಡೋದ್ರಿಂದ ಸೂಪರಾಗಿರುತ್ತೆ. ಇವೆಲ್ಲ ಒಳ್ಳೆ ಕಾಂಬಿನೇಷನು. ನಿಮಗೂ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ. ಥ್ಯಾಂಕ್ ಯು.